ಆಗಿ ಪ್ರಿವಿಲೇಜ್ ಕಾರ್ಪೊರೇಷನ್ ಆಗಿ ಸರ್ಕಾರಕ್ಕೆ ಒಂದು ದೊಡ್ಡ ಶಕ್ತಿ ಇದೆ. ಹಂಗೆ ಸರ್ಕಾರದ ತಿದ್ದುವಂಥದ್ದು, ಟೀಕೆ ಮಾಡುವಂಥದ್ದು ಎಲ್ಲ ಕೂಡ ಅದು ಸರ್ವೇ ಸಾಮಾನ್ಯ. ಅಷ್ಟೇ ಕೆಲವರು ಸೂಕ್ಷ್ಮತೆ ಇರುವಂಥವ್ರು ಕೆಲವರು ಇದನ್ನೆಲ್ಲ ತಿಳ್ಕೊಳ್ತಾರೆ. ನಾನು ಎಷ್ಟೋ ಸಂದರ್ಭದಲ್ಲಿ ತಮ್ಮನ್ನ ಯಾರೇ ಏನು ಮಾಡೋದು ನಾನು ಅದನ್ನು ನಿಮ್ಮ ವೈಯಕ್ತಿಕವಾಗಿ ಮಾಡೋದು ಅಂತ ನಾನು ಹೇಳಕ್ಕೆ ಹೋಗುವುದಿಲ್ಲ. ಆದರೆ ನಿಮ್ಮದೇ ಆದಂಥ ಒಂದು ತರಂದಲ್ಲಿ ನೀವು ನಿಮ್ಮ ಆತ್ಮಸಾಕ್ಷಿ ಗಮನದಲ್ಲಿಟ್ಕೊಂಡು ನೀವು ಕೆಲಸ ಮಾಡಬೇಕು ಅಂತೇಳಿ ನಿಮ್ಮನ್ನ ಮನವಿ ಮಾಡ್ಕೊಳ್ತೇನೆ. ಪ್ರತಿಭೆ ಕೆಲವು ಸಂದರ್ಭದಲ್ಲಿ ಸೋಲಾಗೋದು, ಅಥವಾ ಪರಿಶ್ರಮ ಸೋಲಾಗೋದು. ನಾನು ನಿನ್ನೆ ಯಾರಿಗೂ ಒಂದು ಮಾತಿರ್ತಾ ಇದ್ದೆ, ಪ್ರಯತ್ನ ವಿಫಲ ಆಗ್ಬೋದು, ಪ್ರಾರ್ಥನೆ ವಿಫಲ ಆಗೋದಿಲ್ಲ ಅಂತ ಹೇಳಿ ನಿನ್ನೆ ಯಾರೋ ನನ್ನ ಸ್ನೇಹಿತರು ಮನೆ ಹೇಳ್ತಾ ಇದ್ದೆ. ನಾನು ನನ್ನ ಹೊರಡಿಟ್ಟು ಬಂದ ತಕ್ಷಣ ನನ್ನ ಶಕ್ತಿ ಭೇಟಿ ಮಾಡಬೇಕು ಅಂತ ಹೋಗಿದ್ದೆ, ನಮಸ್ಕಾರ ಹೇಳ್ಬೇಕಣ ಅಂತೇಳಿ. ಆಗ ನನ್ನ ಶಾಸಕರು ನನ್ನ ಜೊತೆ ಒಬ್ಬರು ಬಂದರು, ಅವ್ರು ಹೇಳ್ತಾ ಇದ್ರು. ಸೊ ನನಗೆ ಇಲ್ಲೆಲ್ಲ ಭಾಳ ಟೆನ್ಷನ್ ಇರ್ತದೆ, ಕೂಡಿ ನನ್ನ ಆಫೀಸು ಎಲ್ಲ ಟೆನ್ಷನ್ ಇರ್ತದೆ. ಏನು ಜಡ್ಜ್ಮೆಂಟ್ ಬಂದ್ಬಿಡ್ತದೆ, ಏನಾಗ್ಬಿಡ್ತದೆ, ಏನಾದ್ರು ಹೊಡಿಕೊಂಡಿರ್ತಾರೋ ಏನೋ ಅನಿಸ್ತಾರೆ. ನಾನು ಯಾಕೆ ಹೊಡಿಕ್ ಹೋಗಿ, ನಾನು ಹೇಳಿದೆ ಯಾಕೆ ಹೊಡಿಕ್ ಹೋಗೋದಿಲ್ಲ, ಜಡ್ಜ್ಮೆಂಟ್ ಪರ ಬರಲಿ ವಿರೋಧ ಬರಲಿ, ಇನ್ವೆಸ್ಟಿಗೇಷನ್ CBI ಮಾಡಬೇಕಾ ಲೋಕಾಯುಕ್ತ ಮಾಡಬೇಕಾ, ಇದು ತೀರ್ಮಾನ ಆಗ್ತದೆ ಅಷ್ಟೇ. ನಾನು ಕರೆಕ್ಟಾಗಿದ್ದೀನಿ, ಈ CBI ಅವರು ಮಾಡಲಿ ಅವರನ್ನು ಮಾಡಲಿ, ಇನ್ವೆಸ್ಟಿಗೇಷನ್ ಅದನ್ನು ಎದುರಿಸ್ಬೇಕು. ನಾನು ಕರೆಕ್ಟಾಗಿದ್ದರೆ ಆಯ್ತದೆ, ನಾನು ಕೊಡೋ ಲೆಕ್ಕ ಕರೆಕ್ಟಾಗಿದೆಯಾ ಇಲ್ಲ ಅಂತೇಳಿ. ಇನ್ನು ಲೋಯರ್ ಕೋರ್ಟ್ ಇದೆ, ಹೈಕೋರ್ಟ್ ಇದೆ, ಸುಪ್ರೀಂ ಕೋರ್ಟ್ ಇದೆ, ಇವೆಲ್ಲ ಆಗ್ಬೇಕಾದ್ರೆ ಇನ್ನೊಂದು 10 ವರ್ಷ ಆಯ್ತು. ತಲೆ ಕೆಡಿಸ್ಕೊಳ್ಳಿ, ನನಗೆ ಗೊತ್ತಿದೆ ಇದ್ರ ಬಗ್ಗೆ. ನಾನು TRJಯಲ್ಲಿ ಇಟ್ಕೊಂಡು ಬರೀ ಓದಿದ್ದೆ 48 ದಿನ, ಬರೀ ಪುಸ್ತಕ ಓದಿದ್ದೀನಿ, CBI ನೋಡಿದ್ದೀನಿ ನಾನು. ಸೊ ಅದೆಲ್ಲ ನೀವು ತಲೆ ಕೆಡಿಸ್ಕೊಬಿಡಿ ಅಂತ ಅವ್ರು ಹೇಳಿ ಸುಮ್ಮನೆ ಗುಂಡ್ಕಲ್ ಕೂದಿದ್ದೆ. ಆಮೇಲೆ ಅವರೇ ಬಂತು, ಸರಿ ಮಜಾ ಆಗ್ಬಿಟ್ಟು ಸರ್ ಅಂತೇಳಿ ನಾನು PAಗಳು ಬಂದು ಹೇಳ್ತಾ ಇದ್ದೆ, PASಗಳನ್ನು ಬಂದು ಹೇಳ್ತಾರೆ. ಸೊ ಹಂಗೆ ನಾನು ಯಾವತ್ತೂ ನನ್ನ ಕಾನ್ಫಿಡೆನ್ಸ್ನ ಕಳ್ಕೊಳ್ಳೋದೂ ಇಲ್ಲ. ಎಲ್ಲ ಕಷ್ಟ ಕಾಲದಲ್ಲೂ ನೋಡಿದ್ದೀನಿ. ನಮಗೆ ಯಾರು ಏನೇನು ತೊಂದರೆ ಕೊಟ್ಕೊಂಡು ಬಂದವರೇ ಅಂತ ನಾನು ಅದನ್ನು ಹೇಳಕ್ಕೆ ಹೋಗುವುದಿಲ್ಲ, ಅವಶ್ಯಕತೆಯೂ ಇಲ್ಲ. ನಾನು ಇಂಟರ್ನನ್ನು ಮಾಡಕ್ಕೆ ಹೋಗುವುದಿಲ್ಲ. ಏನಾದ್ರು ಮಾತು ಕೊಟ್ಟರೆ ಮಾತು ಉಳಿಸ್ಕೊಳ್ಳೋದು. ಇವತ್ತು ನಿಮ್ಗೆ ಏನು ಮಾತು ಕೊಡ್ತಾ ಇದ್ದೀನಿ ಅದನ್ನು ಉಳಿಸ್ಕೊಳ್ಳೋದು. ಬೇಕಾದ್ರೆ ನೆಕ್ಸ್ಟು ನಮ್ಮ ಪರೀಕ್ಷೆಗೆ ಹಾಕಿ ಆಗ ರೆಡಿ ಮಾಡಿ ಬಿಡಿಕೊಳ್ಳಿ, ಕೊಟ್ಟು ಮಾತು ಉಳಿಸ್ಕೊಳ್ಳೋ ಇಲ್ಲೋ ಅಂತೇಳಿ. ಸೊ ಅದರಿಂದ ನಮ್ಗೆ ನಾನು ಮಾಧ್ಯಮದ ಅನೇಕ ಸ್ನೇಹಿತರಿಗೆ ಹೇಳ್ಕೊಳ್ಳೋದಷ್ಟೇ, ಈಗ ದೀಪ ಉಳಿಸಿದ್ರಿ, ನಿಮ್ಮ ಮನೆ ಬೆಳಗಬೇಕು, ನಮ್ಮ ಮನೆ ಬೆಳಗಬೇಕು, ಸಮಾಜ ಬೆಳಗಬೇಕು. ಆ ದೃಷ್ಟಿಯಿಂದ ಇವತ್ತು ಎಲ್ಲ ಮಾಧ್ಯಮ ಸ್ನೇಹಿತರು ಇದೊಂದು ವಿಶೇಷವಾದಂಥ ಗೌರವವನ್ನು ಕೊಡುವಂಥ ವೃತ್ತಿ. ನಿಮ್ಮ ಪ್ರತಿಯೊಂದು ಬರವಣಿಗೆ, ಮಾತು, ವಿಚಾರ, ಆಚಾರ ಎಲ್ಲ ಕೂಡ ಉತ್ತಮವಾದ ರೀತಿ ಪ್ರಚಾರ ಆಗೋ ರೀತಿಯಲ್ಲಿ ತಾವೆಲ್ಲ ಸೇರಿ ಮಾಡಬೇಕು. ಮಾಧ್ಯಮ ಸ್ನೇಹಿತರು, ಅವ್ರ ಕುಟುಂಬದವರು ಭಾಳ ಶ್ರಮ, ಇದು ಭಾಳ ಕಷ್ಟ ಕುಟುಂಬದವ್ರಿಗೆ, ಬೇರೆಯವ್ರಿಗೆಲ್ಲ ಇರುತ್ತೀವಿ. ಈಗ ಎಲ್ಲ ಕ್ವಾಲಿಟಿ ಬಂದಿದೆ. ಸ್ವಲ್ಪ ಒಂದೇನಪ್ಪ ನನಗೆ ಅದೃಷ್ಟ, ಎಲ್ಲ ಈ ಟೆಲಿವಿಷನ್ಗಳು ಎಲ್ಲ ಜಾಸ್ತಿ ಬಂದು, ಜೊತೆಗೆ ಸೋಷಿಯಲ್ ಮೀಡಿಯಾ ಜಾಸ್ತಿ ಬಂದು, ಎಲ್ಲರೂ ಕೂಡ ನಿಮ್ಮ ಪ್ರತಿಭೆಗೆ ತಕ್ಕಂಥ ಒಂದು ಉದ್ಯೋಗವನ್ನು ಸೃಷ್ಟಿ ಮಾಡಿಕೊಳ್ಳಿಕ್ಕೆ ಒಂದು ಅವಕಾಶ ಇವತ್ತು ನಿಮಗೆಲ್ಲ ಸಿಕ್ಕಿದೆ. ಯಾರು ಈ ಕಾಂಪಿಟೇಷನಲ್ಲಿ, ಈ ಗ್ಲೋಬಲ್ ಕಾಂಪಿಟೇಷನಲ್ಲಿ, ಡಿಸ್ಟಿಕ್ ಕಾಂಪಿಟೇಷನ್ ಎಲ್ಲ ಬಿಟ್ಟು ರಾಜ್ಯ ಮಟ್ಟದ ಕಾಂಪಿಟೇಷನಲ್ಲಿ ಯಾರು ಇದನ್ನು ಸೆನ್ಸಿಟಿವ್ ನ್ಯೂಸ್ನ ಕ್ರಿಯೇಟ್ ಮಾಡಿ, ವಾಸ್ತವಾಂಶ ಕ್ರಿಯೇಟ್ ಮಾಡಿ ಇದೆಲ್ಲ ಮಾಡ್ತೀರಿ. ಸೊ ನಿಮಗೆ ಒಳ್ಳೆಯದಿರ್ತದೆ. ಕೆಲವು ಹಾಬಿಗಳು ಕೂಡ ನೀವೆಲ್ಲ ಇಟ್ಕೊಂಡಿರ್ತೀರಿ, ಹವ್ಯಾಸಗಳನ್ನ ಕೂಡ ಇಟ್ಕೊಂಡಿರ್ತೀರಿ. ಇದರಲ್ಲಿ ತಮ್ಮ ಶಕ್ತಿ ಒಳ್ಳೆಯದಾಗಲಿ. ನಾನು ಬಂದದ್ದು ಉದ್ದೇಶ ನಿಮಗೆ ಗೌರವ ಕೊಡಬೇಕು, ನಿಮ್ಮ ಜೊತೆ ಇದ್ದೀನಿ. ಕನಕಪುರದಲ್ಲಿ ಏನು ನಾನು ಮಾತು ಕೊಟ್ಟಿದ್ದೀನಿ ಆ ಮಾತಿಗೆ ನಾನು ಬರ್ತಾ ಇದ್ದೀನಿ. ಆದರೆ ಯಾವ ರೀತಿ ಕೊಡಬೇಕು ಅಂತೇಳಿ ನಮ್ಮ PS ನಿಮ್ಮ ಹತ್ರ ಮಾತಾಡ್ತಾರೆ. ಏಕೆಂದರೆ ನನ್ನ ಅಕೌಂಟಿಂದ ನೇರವಾಗಿ ಕೊಟ್ಟರೆ ತಿರ್ಗಾ ನಾನು ಅದನ್ನು 30% ಟ್ಯಾಕ್ಸ್ ಕಟ್ಟಬೇಕು. ಸೊ ಅದಕ್ಕೆ ಬೇರೆ ದಾರಿ ನಾವು ಬಿಟ್ಟಿದ್ದೀನಿ. ಅವ್ರು ನಿಮ್ಮ ಹತ್ರ ಮಾತಾಡ್ತಾರೆ. ಅವ್ರು ಹೇಳ್ತಾರೆ, ಒಟ್ಟು ಮಾತು ಏನು ಕೊಟ್ಟಿದ್ದೀನಿ ಆ ಮಾತು ನಾನು ಮುಚ್ಕೊಡ್ತೀನಿ, ಇಷ್ಟು ಮಾತ್ರ ಹೇಳಿ ಬಸ್ ಪಾಸ್ ಕೊಡ್ತೀನಿ ಅಂತ ಹೇಳ್ತಾರೆ. ಆರಾಮ್ಸೆ ನಾನೇನು ಹಾಗೆ ಬಿಟ್ಟು ಹೊರಟೋಗ್ತೀನಿ. ನಿನ್ನ ನೀನು ಬಿಟ್ಟು ಹೋದ್ರು ನಾನು ಬಿಟ್ಟು ಹೋಗೋದಿಲ್ಲ, ತಲೆ ಕೆಡಿಸ್ಕೋಬೇಡ.
ಹುಟ್ಟುದು ಇಲ್ಲೇ ಸಾಯೋದು ಇಲ್ಲೇ. ನಾವು ಹಂಗೆಲ್ಲ ಕೊಟ್ಟು ಈಗ ಮಾತು ಕೊಟ್ಟಿದ್ದ ಜನರಿಗೆ. ಈಗ ನೆನ್ನೆ ಹೋಗಿದ್ದೆ ನಾನು ಇದಕ್ಕೆ ಎತ್ತಿನೊಳಗೆ ಹೋದ ವರ್ಷ ಹೋಗಿದ್ದೆ. 5-6 ತಿಂಗಳಲ್ಲಿ ಇದನ್ನು ಚಾಲನೆ ಮಾಡಲೇಬೇಕು ಅಂತೇಳಿ ಏನೇನು ಪ್ರಾಬ್ಲಮ್ ಇದೆಲ್ಲ ಮಾಡ್ಕೊಂಡು ಬಂದಿದ್ದೆ. ಟ್ರಯಲ್ ರನ್ ಮಾಡ್ಬಿಟ್ಟು ನಾನು ಬಂದಿದ್ದೀನಿ. ಹಂಗೆ ನಾವೇನಾದ್ರು ಮಾತು ಕೊಟ್ಟರೆ ಮಾತು ಪ್ರಕಾರ ಶ್ರಮ 2 ದಿನ ಲೇಟ್ ಆಗ್ತದೆ ಅಷ್ಟೇ, ಉಳಿಸ್ಕೊಡ್ತೀನಿ. ಸೊ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ. ನಿಮ್ಮ ಜೋಬಲ್ಲಿ ಇದೆ ಅಂತ ತಿಳ್ಕೊಳ್ಳಿ, ನಿಮ್ಮ ಕೆಲಸ ನೀವು ಮುಂದುವರಿಸಿ. ಎಲ್ಲರಿಗೂ ನಮಸ್ಕಾರ.